Dedication is more important than designation. Sincerity is more. Values are more important than valuables. Mindset is more important than the marks. Efforts are more important than the results. Loyalty is more important than royalty. And finally, proper work is more important than paperwork. Thank you. ಮಲ್ಲಸಂದ್ರದ ಬಾಬಣ್ಣ ಬಡಾವಣೆಯಲ್ಲಿ ಇರುವ ಬಿಎನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಸೌರಭ 2026 ನಮನ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಗಣೇಶ ಪೂಜೆ ಹಾಗೂ ಸರಸ್ವತಿ ಪೂಜಾ ಸಮಾರಂಭವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಶಾಲೆಯ ಅಂತಿಮ ವರ್ಷದ ವ್ಯಾಸಂಗವನ್ನು ನಡೆಸುವ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯಲ್ಲಿನ ಶಿಕ್ಷಕ ಸಮುದಾಯವನ್ನು ಗೌರವಿಸಿ ವಿದ್ಯಾರ್ಥಿಗಳನ್ನ ಬೀಳ್ಕೊಡುಗೆ ನೀಡುವ ಮೂಲಕ ಶಾಲಾ ದಿನವನ್ನು ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಹಾಗೂ ಶಾಲಾ ಶಿಕ್ಷಕರು ಒಂದುಗೂಡಿಸಿಕೊಂಡು ಸಮಾರಂಭ ಆಯೋಜನೆ ಮಾಡಿದ್ರು. ಗುರು ಶಿಷ್ಯರ ನಡುವಿನ ಸಂಬಂಧ ಹಾಗೂ ಬಾಂಧವ್ಯತೆಯನ್ನ ಬಲಗೊಳಿಸಲು ಇದು ಸಹಕಾರಿ. ಶಾಲೆಯು ತಾಲೂಕಿನಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಗಮನಾರ್ಹ ಸಾಧನೆ ಮಾಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲೆಯಲ್ಲಿ ಮಂತ್ರಿ ಮಂಡಲವನ್ನ ವಿದ್ಯಾರ್ಥಿಗಳಲ್ಲಿ ರಚನೆ ಮಾಡಿ ರಾಜ್ಯ ಹಾಗೂ ದೇಶದ ಆಡಳಿತದ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ಚಟುವಟಿಕೆಗಳನ್ನು ನಡೆಸಿ ವಿದ್ಯಾರ್ಥಿಗಳ ಉತ್ಸಾಹವನ್ನು ಹೆಚ್ಚಿಸಲು ಶ್ರಮಿಸುತ್ತಿರುವ ಶಿಕ್ಷಕ ವೃಂದದ ಕಾರ್ಯ ವೈಖರಿಗೆ ಶಾಲಾ ಆಡಳಿತ ಮಂಡಳಿ ಪ್ರಶಂಸೆ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ನಿವೃತ್ತ ಶಿಕ್ಷಕ ಎಚ್.ಜಿ. ಸಂಗಪ್ಪ ಮಾತನಾಡಿ, ಎಸ್ಎಸ್ಎಲ್ಸಿ ಓದುತ್ತಿರುವವರು ತಮ್ಮ ವಾರ್ಷಿಕ ಪರೀಕ್ಷೆಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ವಿದ್ಯಾರ್ಥಿಗಳು ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗಲು ಉತ್ತಮ ಕಾಲೇಜುಗಳಲ್ಲಿ ಸೇರಬೇಕು. ಬಯಸಿದ ಕೋರ್ಸ್ ಪಡೆಯಬೇಕು ಅಂದ್ರೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಆಗ ಮಾತ್ರ ಆರ್ಥಿಕ ಸಮಸ್ಯೆಗಳಿಂದ ದೂರ ಉಳಿಬಹುದಾಗಿದೆ. ನಿಮ್ಮ ಗುರಿಗೆ ಅಗತ್ಯವಾದ ಕೋರ್ಸ್ ಪಡೆಯಬಹುದು. ವಿದ್ಯಾರ್ಥಿಗಳು ತಮ್ಮ ಓದುವ ಹವ್ಯಾಸವನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗುವ ಕೆಲವು ಉತ್ತಮ ಸಲಹೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ. ಈ ಸ್ಕೂಲು ನಡೆದುಬರುತ್ತಿರತಕ್ಕಂತಹ ಒಂದು ಪಕ್ಷಿ ನೋಟವನ್ನು ನಾವು ನೋಡಿದಾಗ ದಿವಂಗತ ನಾರಾಯಣಪ್ಪರವರ ನೇತೃತ್ವದಲ್ಲಿ ಹಾಗೂ ಇಲ್ಲಿನ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ಈ ಸ್ಕೂಲು ಅಸ್ತಿತ್ವಕ್ಕೆ ಬಂತು. ನಾರಾಯಣಪ್ಪನವರು ನನಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಮರಿ ಬಾಯಿಲಿ ಎಲ್ಲರೂ ಯಾವಾಗಲೂ ಮರಿ ಮರಿ ಅಂತ ಕರೆಯಲು ನನ್ನ ನೆಚ್ಚಿನ ಶಿಕ್ಷಕರು ಹಾಗೂ ರಾಜ್ಯ ಪ್ರಶಸ್ತಿ ಶಿಕ್ಷಕರು. ಈ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕಂತಂದ್ರೆ ನಾಶವಾಗದೇ ಇರ್ತಕ್ಕಂಥ ಒಂದು ವಿಷಯವನ್ನು ಕೊಡಬೇಕಂತಂದ್ರೆ ಅದು ಶಿಕ್ಷಣ ಮಾತ್ರ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ಈ ಶಾಲೆ ಪ್ರಾರಂಭವಾಗಿದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ. ಅವರು ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಈ ಸಮಾಜಕ್ಕೆ ಏನಾದರೂ ಕೊಡಬೇಕಂದ್ರೆ ಶಿಕ್ಷಣ ರೂಪದಲ್ಲಿ ಕೊಡಬೇಕು. ಅನ್ನದಾನ ಶ್ರೇಷ್ಠವಾದ ದಾನ, ಎರಡನೇ ಮಾತಿಲ್ಲ. ಅದಕ್ಕಿಂತಲೂ ಮುಂದುವರೆದು ಹೇಳೋದಾದ್ರೆ ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠ. ಅನ್ನದಾನ ಶ್ರೇಷ್ಠ ಕೇವಲ ಕೆಲವು ಕಾಲದವರೆಗೆ, ಆದರೆ ವಿದ್ಯಾದಾನ ವಿಧಾನ ಯಾವತ್ತೂ ಜೀವಂತ ವಿದ್ಯೆ. ನಾವು ಎಲ್ಲವರೆಗೂ ಆ ಮಗು ಬದುಕಿರುತ್ತೋ ಅಲ್ಲೇವರೆಗೂ ಆ ವಿದ್ಯೆ ಅವನನ್ನು ಕಾಪಾಡುತ್ತೆ. ಅದಕ್ಕೋಸ್ಕರ ಅಂತಹ ವಿದ್ಯಾದಾನ ಮಾಡ್ತಕ್ಕಂಥ ಒಂದು ಶಾಲೆಯನ್ನು ನಾನು ಸ್ಥಾಪನೆ ಮಾಡಬೇಕಂತಕ್ಕಂಥ ಮಹತ್ ಆಕಾಂಕ್ಷೆಯಿಂದ ದಿವಂಗತ ನಾರಾಯಣಪ್ಪರವರು ನಮ್ಮಲ್ಲಿಲ್ಲ, ಆದರೂ ನಮಗೆ ಅವರಿಲ್ಲ ಅಂತ ಕೊರಗು ಇಲ್ಲ. ಅವರ ಸ್ಥಾನವನ್ನು ತುಂಬಿರತಕ್ಕಂತಹ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಭೂಷಣ್ ಸರ್ ಅವರು ಅವರ ಆಸೆಯನ್ನು ಈಡೇರಿಸುವಲ್ಲಿ ಅವರು
ಈ ಶಾಲೆಯನ್ನು ಕೇವಲ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದವರೆಗೂ ಪ್ರತಿನಿಧಿಸಿದ್ದಾರೆ. ರಾಷ್ಟ್ರ ಮಟ್ಟ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಒಮ್ಮೆ ಅವ್ರ ಭಾವನಾ ಮಾತನಾಡ್ಬೇಕಾದ್ರೆ ಭೂಷಣ್ ಸರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದು ಮೀಡಿಯಾದಲ್ಲಿ 625ಕ್ಕೆ 625 ಬಂದಾಗ ನನ್ನ ಸ್ನೇಹಿತ ಒಬ್ಬರು ಫ್ರಾನ್ಸ್ ಅಲ್ಲಿದ್ದ, ಅವರು ಅದನ್ನು ನೋಡ್ಬಿಟ್ಟು ಕೇಳಿದಾಗ ಯಾರು ಭೂಷಣ್ ಸರ್ ಅಂತ ಮಾತನಾಡ್ತಿದ್ರು, ಅವ್ರಿಗೆ 625ಕ್ಕೆ 625 ತೆಗೆದುಕೊಂಡಿದೆ ಅಂತ. ನಿಜವಾಗ್ಲೂ ಗ್ರೇಟ್. ಅವಾಗ ನನಗೂ ಎಲ್ಲೋ ಒಂದು ಕಡೆ ಈಗ ಎಲ್ಲರೂ ಕೂಡ ಒಂದು ಈಗ ನಾನು ಅಷ್ಟು ಸ್ಕೋರ್ ಮಾಡಬೇಕು, ನಾನು ಇಷ್ಟು ಸ್ಕೋರ್ ಮಾಡಬೇಕು, ಜೊತೆಗೆ ಶಾಲೆಯಲ್ಲಿ ಶಿಕ್ಷಕರದ್ದು ಕೂಡ ಒತ್ತಡ ಇರುತ್ತೆ. ಒತ್ತಡ ಇನ್ ದ ಸೆನ್ಸ್ ಅವ್ರಿಗೆ ಆ ಮಟ್ಟಕ್ಕೆ ಅವರು ಬರಬೇಕು ಅನ್ನೋ ಒಂದು ಆಸೆ. ಜೊತೆಗೆ ಸಾಮಾನ್ಯವಾಗಿ ಪೋಷಕರು, ತಂದೆ ತಾಯಿಗಳದ್ದು ಆ ಒಂದು ಇದ್ದೇ ಇರುತ್ತೆ, ಇರಲೇಬೇಕದು. ಯಾಕೆಂದರೆ ಈಗಿನ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಅದನ್ನು ನಾವು ಅಚೀವ್ ಮಾಡ್ತಾಯಿದ್ದೇವೆ. ನಮಗೆ ಎಷ್ಟೇ ಒರಿಜಿನಾಲಿಟಿ ಇರಲಿ, ನಾವು ಎಷ್ಟೇ ಒಳ್ಳೆಯವರಾಗಿರಲಿ, ಇವತ್ತೆಲ್ಲ ಗಣನೆಗೆ ತಗೊಳ್ಳೋದೇ ಮಾರ್ಕ್ಸ್ ಬೇಸಿಸ್. ಮಾರ್ಕ್ಸ್ ನಮಗೆ ಬಂದಿದ್ದರೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ಆ ಆಸೆ ಇರೋದು ತಪ್ಪಲ್ಲ. ಆದರೆ ಒಂದು ನಾವು ಗಮನಿಸಬೇಕಾದ್ದೇನು ಅಂದರೆ, ಆ ಆಸೆಗೆ ತಕ್ಕಂತೆ ನಮ್ಮ ತಯಾರಿ ಇದೆಯಾ, ಅದು ಭಾಳ ಮುಖ್ಯ. ಈಗ ನಾನು ಕ್ಲಾಸಲ್ಲಿ ಸಾಕಷ್ಟು ಸಾರಿ ಹೇಳ್ತಾ ಇದ್ದೇನೆ, ಒರಿಜಿನಾಲಿಟಿ ಬೆಳೆಸ್ಕೊಳ್ಳಿ. ಈಗ ನಮ್ಮಲ್ಲಿ ಈಗೇನು ನಿಮಗೆ ಪ್ರಿಪೇರ್ ಮಾಡೋಕ್ಕೆ ನಾವು ಸೋರ್ಸ್ ಕೊಟ್ಟಿದ್ದೀವೋ, ಆ ಸೋರ್ಸನ್ನು ಎಲ್ಲ ನೀವು ತಯಾರಾದರೆ 98% ಗ್ಯಾರಂಟಿ. ಇನ್ 2% ಎಲ್ಲದು, ದಟ್ ಈಸ್ ಒರಿಜಿನಾಲಿಟಿ. ಒರಿಜಿನಾಲಿಟಿ ಇಲ್ಲದೆ ನಾನು ಕಾಪಿ ಮಾಡಿ ಇನ್ನೊಬ್ರು ಯಾರೋ ಹೇಳಿ ನನಗೆ ಔಟ್ ಆಫ್ ಔಟ್ ತರಿಸಿದ್ದಾರೆ ಅಂದರೆ ಅದು ಮೂರ್ಖತನ, ಫೂಲಿಶ್ನೆಸ್. ಅದು ಸಾಧ್ಯನೇ ಇಲ್ಲ. ಎಲ್ಲಿವರೆಗೂ ಒರಿಜಿನಾಲಿಟಿ ಇರಲ್ವೋ ಅಲ್ಲಿವರೆಗೂ ಔಟ್ ಆಫ್ ಔಟ್ ಸ್ಕೋರಿಂಗ್ ಇಸ್ ನಾಟ್ ಪಾಸಿಬಲ್. ಅದನ್ನು ನೀವು ಮನಗಾಣಬೇಕು. ಅದನ್ನು ನಾನು ಸಂದರ್ಭ ಬಂದಾಗೆಲ್ಲ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ. ನಾವು ಮಾಡಿಸಿರೋ ಪ್ರಿಪರೇಷನ್ ನೀವು ಹೋಲ್ ಆರ್ಡೆಡ್ ಆಗಿ ಫುಲ್ ತರೋ ಆದರೆ 98%. ಇಂಟು ಒರಿಜಿನಾಲಿಟಿ ಅದು ಬೇಕೇ ಬೇಕು. ಅದು ಇಲ್ಲದೆ ನಾವು ಅಷ್ಟು ಸ್ಕೋರ್ ಮಾಡ್ತೀವಿ ಅಂದರೆ ಸಾಧ್ಯ ಆಗ್ತದೆ. ಬಿಎನ್ಆರ್ ಶಾಲೆಯ ಮುಖ್ಯ ಶಿಕ್ಷಕ ಭೂಷಣ್ ಎನ್ ಮಾತನಾಡಿ, ನಿರಂತರ ಅಧ್ಯಯನದಿಂದ ಮಾತ್ರ ಸರಸ್ವತಿಯನ್ನ ನಾವು ಒಲಿಸಿಕೊಳ್ಳಲು ಸಾಧ್ಯ. ಸರಸ್ವತಿ ಒಲಿದ ಮಕ್ಕಳನ್ನ ನಾವು ಸರಸ್ವತಿ ಪುತ್ರ ಎಂದೇ ಬಿರುದು ನೀಡುತ್ತೇವೆ. ಮಕ್ಕಳೇ ನಮ್ಮ ದೇಶದ ನಿಜವಾದ ಸಂಪತ್ತು ಎಂದಿದ್ದಾರೆ. ಶಾಲಾ ದಿನಗಳೇ ಮಾನವನ ಜೀವನದ ಅಮೂಲ್ಯ ಕ್ಷಣಗಳು. ಇಂತಹ ದಿನಗಳನ್ನ ಮಕ್ಕಳು ಅನುಭವಿಸಿ ಉನ್ನತ ಶಿಕ್ಷಣದತ್ತ ಮುಖ ಮಾಡ್ತಾ ಇದ್ದೀರಿ. ಆದ ಕಾರಣ ಮುಂದಿನ ದಿನದಲ್ಲಿಯೂ ಕೂಡ ಶ್ರದ್ಧೆಯಿಂದ ಉನ್ನತ ಶಿಕ್ಷಣ ಮುಗಿಸಿ ಭವಿಷ್ಯ ರೂಪಿಸಿಕೊಳ್ಳಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಹಾಜರಾತಿ ಪಡೆದ ಮಕ್ಕಳಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಇಂಗ್ಲಿಷ್ ಶಿಕ್ಷಕ ವೀರಭದ್ರಪ್ಪ, ಕನ್ನಡ ಶಿಕ್ಷಕ ಬಸವರಾಜು, ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಜಯಕುಮಾರ್, ಉಪಾಧ್ಯಕ್ಷ ರುದ್ರೇಶ್ ಕೆಎಸ್, ಕಾರ್ಯದರ್ಶಿ ರುದ್ರಮುನಿ ಬಿಸಿ, ಶಾಲೆಯ ಪ್ರಾಂಶುಪಾಲ ಡಿಲಿಟ್ ಭೂಷಣ್ ಎನ್, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಇನ್ನು ಮುಂತಾದವರು ಹಾಜರಿದ್ದರು.